ಆಡಿಯೋ ಇದೆ ಅಂತ ನನ್ನ ಹೆಸರು ದುರುಪಯೋಗ ಮಾಡ್ಕೊಳ್ಳೋಕೆ ಕೊಟ್ಟಿರ್ತಾನೆ ರಜನಿಕಾಂತ್ ಹಂಗಲ್ಲ ಸರ್, ಒಬ್ಬ ಇಲಾಖಾ ಸಚಿವರ ಹೆಸರು ಹೇಳಿದಾಗ ಬೇರೆದವ್ರ ಹೆಸರು ಹೇಳಿದಾಗ ಏನಾಗ್ಲಿ, ಇಲಾಖಾ ಸಚಿವರು ಮತ್ತು ಅವರ ಪುತ್ರರ ಹೆಸರು ಹೇಳಿದಾಗ ಸಾಮಾನ್ಯವಾಗಿ ರಾಜೀನಾಮೆ ಕೇಳೋರಿಗೆ ಎಷ್ಟು ಮಂದಿ ಮೇಲೆ ಎಫ್ಐಆರ್ ಆಗಿತ್ತಾರಲ್ಲ, ರಾಜೀನಾಮೆ ಕೊಟ್ಟ ನನ್ನ ಮೇಲೆ ಎಫ್ಐಆರ್ ಆಗೈತೆ. ಈಶ್ವರಪ್ಪ ಒಂದು ಸಿಕ್ಕಿದ್ದಲ್ಲ, ಡಾಕ್ಯುಮೆಂಟ್ ಪುರಾವೆಗಳಿದ್ದು ಒಂದ್ ಸಾರಿ ಬರ್ದಿದ್ದು ನಂದೇನಿದೆ. ಯಾರು ಕೇಳಿದಾರ? ನಾನು ಯಾರ ಹತ್ರ ಹೋಗಿದ್ದೀನ? ನಾನು ಸುಧಾರಣೆ ತಂದಿದ್ದೀನಿ ಡಿಪಾರ್ಟ್ಮೆಂಟ್ ಅಲ್ಲಿ. ಪದೇ ಪದೇ ಇದು ಮೂರನೇ ಬಾರಿ ಪದೇ ಪದೇ ಬರ್ತಾ ಇದೆಯಲ್ಲ ಸರ್? ತೆಗೆಯಂಗಿಲ್ಲ. ಕಾರಣ ಏನಂದ್ರೆ ನಾನ್ ತಪ್ಪು ಮಾಡಿಲ್ಲ, ತಪ್ಪು ಮಾಡುವುದು ಇಲ್ಲ ಸರ್. ಈಗ ಪದೇ ಪದೇ ನಿಮ್ಮ ಮೇಲೇನೆ ಮೂರನೇ ಬಾರಿ ಈ ತರ ಆರೋಪ ಟಾರ್ಗೆಟ್ ಮಾಡ್ತಾರೆ. ರಾಜಕಾರಣದಲ್ಲಿ ಅವ್ರಿಗೆ ಅಧಿವೇಶನ ನಡೆದು ಬೇಡ. ಕೇಂದ್ರ ಸರ್ಕಾರ ತಂದಂತ ಕೆಲವು ಕಾನೂನುಗಳ ಬಗ್ಗೆ ಚರ್ಚೆ ಆಗ್ಬೇಕಾಗಿದೆ. ಅದೆಲ್ಲ ಆಗ್ಲಿಕ್ಕೆ ಇದಾಗತ್ತೆ, ಅದನ್ನ ತಡೆಯೋಣ ಅಂತೇಳಿ ಇಂಥ ಕೆಲಸ ಮಾಡ್ತಾರೆ. ಸುಳ್ಳು ಸುದ್ದಿ ಹಬ್ಬಿಸೋದು, ಸುಳ್ಳನ್ನು ಪ್ರಚಾರ ಮಾಡ್ತಕ್ಕಂಥ ಕೆಲಸ ನಡೀತಾ ಇದೆ. ರಾಜೀನಾಮೆ ಕೊಡೋ ತನಕ ನಾವು ಬಿಡಲ್ಲ ಅಂತ ಹೇಳ್ತಿದ್ದಾರೆ ಸರ್. ಏನ್ ಅವ್ರು ಹೇಳಿದ ತಕ್ಷಣ ರಾಜೀನಾಮೆ ಕೊಡ್ಲಿಕ್ಕ? ಅವರ ಮಂತ್ರಿ ಮಾಡೋದು ಕೇರಳ ಮತ್ತೆ ಅಸ್ಸಾಂಗೆಲ್ಲ ಇದರಿಂದ ಹಣ ಹೋಗ್ತಾ ಇದೆ. ಅಸ್ಸಾಂ ಕೇರಳ ಚುನಾವಣೆ ಬರ್ತಾ ಇದೆ, ಅಲ್ಲಿಗೆ ಹಣ ಹೋಗ್ತಾ ಇದೆ. ಬಂದಾಗ ಒಂದು ಹೇಳಿದ್ರಲ್ಲ ಪ್ರಧಾನಮಂತ್ರಿಗಳು ಹೇಳಿದಾಗ ಸಿದ್ದರಾಮಯ್ಯ ಸಾಹೇಬ್ ಮಾಡೋಣಪ್ಪ ರಾಜೀನಾಮೆ ಮಾಡಿದ್ರ? ಅದೀಗ ಅಶೋಕ್ ಅವರು ಸವಾಲ್ ಹಾಕಿದ್ದಾರೆ, ಎಲ್ಲಾ ದಾಖಲೆಗಳಿಂದ ಮಾತಾಡಿದ್ರೆ ನಾನೇ ರಾಜೀನಾಮೆ ಕೊಡ್ತೀನಿ ಅಂತ. ನನ್ನ ಹತ್ರನೂ ದಾಖಲೆಗಳದಾವ್, ನಾನು ಬಿಡುಗಡೆ ಮಾಡ್ತೀನಿ. ಏನಾದ್ರು ಬಹಳ ಬಿಚ್ಚಿ ಹೇಳ್ತೀನಿ ಪ್ರಸಂಗ ಬರ್ಲಿ. ಕೆಲವು ಮಂದಿಗೆ ನಾವು ಪರಿಸ್ಥಿತಿ ಸಿಎಂ ವಿವರಣೆ ಪ್ರಶ್ನೆ ಇಲ್ಲ ರೀ. ಏನ್ ತಪ್ಪು ಮಾಡಿದ್ರು ಸರ್? ಈಗ ಬಿಜೆಪಿ ಆರೋಪ ಮಾಡ್ತಿರುವಂತದ್ದು ಎಲ್ಲ ಸುಳ್ಳು. ಲೋಕಾಯುಕ್ತ ದೂರ ಆಗಿದೆ, ರಾಜೀನಾಮೆ ಕೊಡ್ಲಿ. ಎಷ್ಟು ಮಂದಿ ಮೇಲೆ ಕೊಟ್ಟರು ಉಪಯೋಗ ಕೊಟ್ಟ ಸಚಿವರಾಗಿ ಸಚಿವ ಮೇಲೆ ಅವರು ಲೋಕಾಯುಕ್ತವರು ಅದೇ ದೂರ ಯಾವನೋ ಕೊಟ್ಟ ತಕ್ಷಣ ಸಚಿವ ರಾಜೀನಾಮೆ. ರಾಜೀನಾಮೆ ಕೇಳಿದ್ರಿ, ಶಾಸಕ ಎಚ್ ಡಿ ಮಂಜು ಈಶ್ವರಪ್ಪ ಅವರು ರಾಜೀನಾಮೆ ಕೊಟ್ಟಿದ್ರಿ ಮಾಡಿ ಹೆಸರು ಬರ್ಲಿಲ್ಲ. ಅಲ್ಲಿ ದುಡ್ಡು ಕೊಟ್ಟದಿತ್ತು, ಟೆಂಡರ್ ಕೊಟ್ಟದಿತ್ತು, ಎಲ್ಲ ಸಚಿವರ ಅದನ್ನ ಅವರು ಯಾವೊಬ್ಬ ತನ್ನ ಸ್ವಾರ್ಥಕ್ಕಾಗಿ ಮಂತ್ರಿ ಹೆಸರು ದುರುಪಯೋಗ ಮಾಡ್ಕೊಳ್ತಾನೆ. ನನ್ನ ಹತ್ತಿರ ನಾನೇ ನಂತರ ಅಲ್ಲೇ ಅಲ್ಲೇ ಮುಗಿದೋಗ್ಬಿಡುತ್ತೆ. ಏನ್ ನನ್ನ ಫೈಲ್ ಬಂದಾಗ ನಾನು ಎಷ್ಟು ತಗೊಂಡ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ಹೇಳಿರೋನು ಆಫೀಸ್ ಪಿ1 ಅಲ್ಲ, ಒಬ್ಬ ನಿಮ್ಮ ಜಿಲ್ಲೆ ಡಿಸಿ ಅವರು ಹೇಳ್ತಾನೆ. ನನ್ನ ಹೆಸರು ದುರುಪಯೋಗ ಮಾಡ್ಕೊಂಡು ದುಡ್ಡು ಕಲೆಕ್ಟ್ ಮಾಡಕ್ ಹೇಳ್ತಾನೆ. ಸುಮ್ನೆ ಹೇಳುದಿಲ್ಲ ಸರ್. ವೈಯಕ್ತಿಕವಾಗಿ ಏನಾದ್ರು ತೇಜೋವಧೆ ಮಾಡೋದು ಹೆಸರು ತೇಜೋವಧೆ ಮಾಡ್ಲಿಕ್ಕೆ